ನಮಗೆ ಇವತ್ತು ನಮ್ಮ ಎಚ್.ಡಿ. ರೇವಣ್ಣವರು ರಿಲೀಸ್ ಆಗಿರೋದು ನಮಗೆ ಭಾರಿ ನಮಗೆ ಏನು ಯುಗಾದಿ ಹಬ್ಬ ಮಾಡಿರೋದಂತ ಒಂದು ಸಂತೋಷ ಖುಷಿ ಇವತ್ತು. ಯಾಕಂತ ಹೇಳಿದ್ರೆ ಯಾವನೋ ಮಾಡಿದ್ದು ಯಾರೋ ಥರ್ಡ್ ಕ್ಲಾಸ್ ಮಾಡಿದ್ದು ವ್ಯವಹಾರಕ್ಕೆ ನಮ್ಮ ಎಚ್.ಡಿ. ರೇವಣ್ಣವರು ಏನು ಒಳಗಾಕ್ಬೇಕಾಯ್ತು. ಬಟ್ ಅಲ್ಲಿ ಏನಾಯ್ತು, ಒಳಗೆ ಏನಾಯ್ತು, ಸುಮ್ಮನೆ ಜನಗಳು ಏನೋ ಕಾಟಾಚಾರ ಮಾಡ್ತಾರೆ, ಏನೋ ಅವ್ರ ನೇಮನ್ನ ಹಾಳು ಮಾಡ್ಬೇಕು ಅಂತ. ಬಟ್ ಯಾರುವೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಕಣ್ಣಲ್ಲಿ ಕಂಡ್ರೆ ಪ್ರತ್ಯಕ್ಷ ನೋಡ್ಬೇಕು ಅಂತ. ಅದನ್ನ ಯಾರು ಪಾಲಿಸ್ತಾವ್ರ ಇವತ್ತು ಹೇಳಿ? ಈಗ ನೀವು ಮಾಧ್ಯಮರಾಗಿರ್ಬೋದು, ನೀವೇ ಹೇಳಿ, ಗೊತ್ತಾಗುತ್ತಲ್ವಾ? ನೀವು 4 ಕಡೆ ಸುತ್ತಾಡ್ತೀರಾ, ನಿಮ್ಗೆ ಗೊತ್ತಿಲ್ವಾ? ಹೌದಲ್ವಾ? ನಮಗೆ ಒಂದು ಏನು ಅಲ್ಲ, ಹಬ್ಬದ ವಾತಾವರಣ ಬಂದಿದೆ ನಮಗೆ. ನಮ್ಮ ಏನು ಹೊಳೆನಶ್ವರ ತಾಲೂಕು ಏನಿದೆ ಅವ್ರಿಗೆ ಎಲ್ಲ ಒಂದು ಏನು ಹೋಳಿ ಹಬ್ಬ ಅಲ್ಲ, ಯುಗಾದಿ ಹಬ್ಬದ ವಾತಾವರಣ ನಮಗೆ ಬಂದಿದೆ ಇವತ್ತು. ಸರ್ ಇನ್ನೊಂದ್ ಸರ್, ಈಗ ಏನ್ ಲೋಕಸಭಾ ಚುನಾವಣೆ ನಡೆದಿದೆ ಅದು ನಮ್ಮ ಪರವಾಗಿ ಆಗುತ್ತೆ ಸರ್. ಅದು ಏನ್ ಲೋಕಸಭಾ ಚುನಾವಣೆ ನಡೆದಿದೆ, ಅವ್ರು ಏನು ಚುನಾವಣೆ 2 ದಿನ ಐತೆ ನಂಗೆ ಏನು ಕೆಟ್ಟ ಸುದ್ದಿ ನಪ್ಸಿದ್ರು, ಅದು ಜನ ಯಾರು ನಂಬಿಲ್ಲ. ಅದು ನಮ್ಮ ದళಿತ ಪರವಾಗಿ ಬರುತ್ತೆ. ಆದ್ರೂ ಇದಕ್ಕೆ ಏನ್ ಶಿಕ್ಷೆ ಮಾಡಿದಾರೆ ತಪ್ಪ, ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಈಗ ಮಾಡ್ತಾರೆ ಅವ್ರು ಮೊದಲಿಗೆ ಶಿಕ್ಷೆ ಆಗ್ನೇಬೇಕು, ಅವ್ರು ಯಾರೇ ಆಗಿರ್ಲಿ. ಬಟ್ ಕಂಡ್ರೆ ಅವನ ಯಾರು ಹಂಚಿದ್ದಾರೆ, ದಯಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಹಂಚಿರೋರ್ಗೆ ಶಿಕ್ಷೆ ಆಗ್ನೇಬೇಕು. ತುಂಬಾ ಖುಷಿಯಾಗಿದೆ ನಮ್ಮ ಅಣ್ಣ ಬಂದಿರೋದು ಮಾಡಿದ ಅಪರಾಧಕ್ಕೆ ಸುಮ್ನೆ ರಾಜಕೀಯ ಕುತಂತ್ರದಿಂದ ಅವ್ರನ್ನ ಜೈಲಿಗೆ ಕಳ್ಸಿದ್ರು. ತುಂಬಾ ಖುಷಿಯಾಗಿದೆ. ಆಗುತ್ತೆ ಅಂತ ತಪ್ಪೇ ಮಾಡಿಲ್ಲ ಸರ್, ತಪ್ಪೇ ಮಾಡಿದ್ರಲ್ಲ. ಕಾಪಾಡಿದೆ ಸರ್ ನಮ್ಮ ನರಸಿಂಹಸ್ವಾಮಿ ಆಶೀರ್ವಾದದಿಂದ ಅವ್ರು ಇವತ್ತು ಎತ್ತರಕ್ಕೆ ಬೆಳಿತಾರೆ ಸರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.